ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪಾಟ್ ನೆಕ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೋಸ್ಕರ ನಾನು ಸ್ಯಾರಿಯಲ್ಲಿ ಫ್ಲವರ್ಸ್ ಬಂದಿರುತ್ತಲ್ವ, ಆ ಫ್ಲವರ್ಸ್ಗೆ ಮ್ಯಾಚ್ ಆಗೋ ಥರ ಒಂದು ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಆಪೋಸಿಟ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಫ್ಯಾಬ್ರಿಕನ್ನು ತೊಗೊಂಡು ಇದರಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಬ್ಲೂ ಕಲರ್ ಫ್ಯಾಬ್ರಿಕ್ನ ನಾನು ಈ ರೀತಿ ಕ್ರಾಸ್ ಪೀಸಾಗಿ ಕಟ್ ಮಾಡ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಥ್ರೆಡ್ ಪೈಪಿನ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ನಾರ್ಮಲ್ ಫುಟಲ್ಲಿ ನಾನು ಈ ರೀತಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಚೇಂಜ್ ಮಾಡಿಕೊಂಡು ಈಗ ಒಂದು ಸೈಡು ನಾವು ಈ ರೀತಿ ಥ್ರೆಡ್ ಪೈಪಿನ ಇಟ್ಟು ನೋಡಿ, ಒಂದು 1/4 ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡುವಾಗ ಬ್ಯಾಕ್ ಸೈಡ್ ಒಂದು ಹ್ಯಾಂಡಿಂದ ಟೈಟಾಗಿ ಎಳೆದು ಸ್ಟಿಚ್ ಹಾಕೋದ್ರಿಂದ ನಮಗೆ ಥ್ರೆಡ್ ಪೈಪಿಂಗ್ ಎಲ್ಲೂ ಲೂಸ್ ಬರದೆ ಸ್ಟಿಫಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಒಂದು ಹ್ಯಾಂಡನ್ನು ಇಟ್ಕೊಂಡು ಫುಲ್ ಮಾಡ್ಕೋಬೇಕು ಕ್ಲಾತನ್ನು. ಮುಂದೆಗಡೆ ಈ ರೀತಿ 1/4 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋಬೇಕು. ಈಗ 3/4 ಇಂಚ್ ಇರೋಷ್ಟು ಕ್ಲಾತನ್ನು ಇಟ್ಕೊಂಡು ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಸ್ಟ್ರೈಟಾಗಿ ಟ್ರಿಮ್ ಮಾಡ್ಕೋಬೇಕು. 3/4 ಇಂಚ್ ಇದ್ದರೆ ಸಾಕು. 3/4 ಇಂಚ್ಗಿಂತ ಜಾಸ್ತಿ ಇರೋ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದು ತುಂಬ ಕಷ್ಟ ಏನಲ್ಲ. ಬಟ್ ನಾವು ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಸ್ಟಿಚಿಂಗ್ನ ಕಲಿತ್ರೆ ನಮಗೆ ಈಸಿ ಅಂತ ಅನಿಸುತ್ತೆ. ನೋಡಿ, ನಾನು ಥ್ರೆಡ್ ಪೈಪ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನೆಕ್ಗೆ ಈ ರೀತಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಕೊಂಡೆ. ಆಗಲೇ ನಾನು ರೈಟ್ ಸೈಡ್ಗೆ ಫೂಟನ್ನು ಜರುಗಿಸ್ಕೊಂಡಿದ್ದೆ. ಈಗ ಲೆಫ್ಟ್ ಸೈಡ್ಗೆ ಈ ರೀತಿ ಫೂಟನ್ನು ಅಡ್ಜಸ್ಟ್ ಮಾಡಿಕೊಂಡು ಈಗ ನೆಕ್ ಸುತ್ತೂರನ್ನ ನಾನು ಈ ರೀತಿ ಥ್ರೆಡ್ ಪೈಪಿಂಗ್ನ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಬರ್ತಾಯಿದ್ದೀನಿ. ಈ ಥರ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ನಾವೇನು 1/4 ಇಂಚು ಫೋಲ್ಡ್ ಮಾಡಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿರ್ತೀವೋ ಆ ಖರ್ಚು ಮೈನ್ ಫ್ಯಾಬ್ರಿಕ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಈ ರೀತಿ ನೆಕ್ ಸುತ್ತೂರನ್ನ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಈ ಕಾರ್ನರ್ಸ್ ಹತ್ರ ಯಾವ ರೀತಿ ಕ್ಲಾತನ್ನು ಈ ರೀತಿ ರೌಂಡ್ ಶೇಪಲ್ಲಿ ನೋಡಿ ಎಳ್ಕೊಳ್ತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಮತ್ತು ಶೋಲ್ಡರ್ ಹತ್ರ ಕೂಡ ಬ್ಯಾಕ್ ಸೈಡ್ಗೆ ಶೋಲ್ಡರ್ ಫೋಲ್ಡ್ ಆಗೋ ಥರ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಕಾರ್ನರ್ಸ್ ಹತ್ರ ಯಾವ ರೀತಿ ಕ್ಲಾತನ್ನು ನಾನು ಜರುಗಿಸ್ಕೊಳ್ತೀನಿ ಅಂತ ನೋಡಿ. ಈಗ ನೋಡಿ, ಇಲ್ಲಿ ಈ ರೀತಿ ನಾನು ಒಂದು ಚಾಕ್ ಪೀಸಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 1/4 ಇಂಚಿಗೆ. ನೋಡಿ, ಈ ರೀತಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ನೋಡಿ ಈ ರೀತಿ ಈ ಕಾರ್ನರ್ಸ್ ಹತ್ರ ಬಂದಾಗ ರೌಂಡ್ ಶೇಪ್ ತಿರ್ಗೋದಕ್ಕೋಸ್ಕರ ನಾವು ರೌಂಡಾಗಿ ಕ್ಲಾತನ್ನು ಹಿಂದೆಗಡೆ ಈ ರೀತಿ ಎಳ್ಕೊಂಡಾಗಲೇ ಆಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈಗ ಆ ಎಡ್ಜಸ್ಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸೂಜಿನ ಕೆಳಗಡೆ ಇಳಿಸಿ ನಾವೇನು ಸೂಜಿನ ಕೆಳಗಡೆ ಇಳಿಸಿದ್ವು ಅಲ್ಲಿವರೆಗೂ ಫ್ಯಾಬ್ರಿಕನ್ನು ಈ ಥರ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡುವಾಗ ಸೂಜಿನ ಕೆಳಗಡೆ ಇಳಿಸಿ ನಾವು ಫ್ಯಾಬ್ರಿಕನ್ನು ಮಾತ್ರ ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವೇನು ಥ್ರೆಡ್ಡನ್ನು ಸ್ಟಿಚ್ ಮಾಡ್ತೀವೋ ಆ ಥ್ರೆಡ್ ಕಟ್ ಆಗೋ ಥರ ನಾವು ಕ್ಲಾತನ್ನು ಕಟ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಆ ಕಾರ್ನರ್ ಹತ್ರ ನಾವು ನಿಧಾನಕ್ಕೆ ಒಂದು 2-3 ಸ್ಟಿಚ್ಚನ್ನು ಹಾಕ್ಕೊಂಡು ಆನಂತರ ನಾವು 1/4 ಇಂಚಿಗೆ ಈ ರೀತಿ ಮಾರ್ಜಿನ್ಗೆ ಥ್ರೆಡ್ ಪೈಪಿಂಗ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ರೌಂಡ್ ಶೇಪ್ ಏನಿರುತ್ತೋ ಅಲ್ಲಿ ನಾವು ಕ್ಲಾತನ್ನು ಕೂಡ ರೌಂಡಾಗೆ ಈ ರೀತಿ ತಿರುಗಿಸ್ಕೊಂಡಾಗ ಮಾತ್ರ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೆಕ್ ಪೂರ್ತಿ ಇದೇ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೇಕು. 1/4 ಇಂಚು ಮಾರ್ಜಿನನ್ನು ಬಿಟ್ಕೊಂಡು ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಕಾರ್ನರ್ ಹತ್ರ ಕೂಡ ನಾನು ಕ್ಲಾತನ್ನು ಈ ರೀತಿ ಕ್ರಾಸಾಗಿ ಎಳೆದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಆ ರೌಂಡ್ ಶೇಪ್ ಹತ್ರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ಕಡೆಯೂ ಕೂಡ ನಾನು ಈ ರೀತಿ ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 1/4 ಇಂಚು ಮಾರ್ಜಿನನ್ನು ಬಿಟ್ಟು. ನಮಗೆ ಥ್ರೆಡ್ ಪೈಪಿಂಗ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಈ ಬೋಟ್ ನೆಕ್ಕು, ವಿ ನೆಕ್ಕು ಅಥವಾ ಡ್ರಾಪ್ ನೆಕ್ಕು, ಪಾಟ್ ನೆಕ್ಕು ಈ ಥರ ನೆಕ್ಸ್ ಬಂದಾಗ ನಮಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದು ಕಷ್ಟ ಅನಿಸುತ್ತೆ. ಆದರೆ ನಾನು ಈಗ ಹೇಳ್ಕೊಡ್ತಾ ಇರೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡೋದಾದರೆ ತುಂಬ ಈಸಿ ಅನಿಸುತ್ತೆ ನಿಮಗೂ ಕೂಡ. ನೋಡಿ, ನಾನು ಮತ್ತೆ ಈ ಸೈಡು ಕೂಡ ನೀಡಲನ್ನು ಕೆಳಗಡೆ ಇಳಿಸಿ ಕ್ಲಾತನ್ನು ಕಟ್ ಮಾಡಿದ್ದೀನಿ. ನೋಡಿ, ಈಗ ನಿಧಾನಕ್ಕೆ ಒಂದು 2-3 ಸ್ಟಿಚಸ್ನ ಹಾಕಿ ಈಗ ಏನು 1/4 ಇಂಚು ಮಾರ್ಜಿನ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ.
ಈ ಕಾರ್ನರ್ಸ್ ಹತ್ರ ಕೂಡ ನಾವು ನೋಡಿ ಥ್ರೆಡ್ ಪೈಪಿಂಗ್ನ ಈ ರೀತಿ ಕ್ರಾಸಾಗಿ ಎಳೆದು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಶೋಲ್ಡರ್ ಹತ್ರ ನಾವೇನು ಶೋಲ್ಡರ್ ಜಾಯಿನ್ ಮಾಡಿರ್ತೀವೋ ಅದು ಬ್ಯಾಕ್ ಸೈಡ್ಗೆ ಪ್ಲೇಸ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೂರ್ತಿ ಥ್ರೆಡ್ ಪೈಪಿಂಗ್ನ ಸ್ಟಿಚಿಂಗ್ ಮಾಡಿದ ಮೇಲೆ ಅಲ್ಲಲ್ಲಿ ಈಗ ನಾವು ಈ ರೌಂಡ್ಸ್ ತಿರುಗೋ ಹತ್ರ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಪ್ರತಿ ರೌಂಡಿಂಗ್ಸ್ ಹತ್ರ ಕೂಡ ನಾವು ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಆಗಲೇ ನಮಗೆ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೆಕ್ ಸುತ್ತೂರನ್ನ ಎಲ್ಲೆಲ್ಲಿ ನಮಗೆ ಕಾರ್ನರ್ಸ್ ಇರುತ್ತೋ ಅಲ್ಲೆಲ್ಲ ನಾವು ಈ ರೀತಿ ಟಕ್ಸನ್ನು ಇಟ್ಕೊಂಡು ಆಮೇಲೆ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಟಕ್ಸನ್ನು ಇಟ್ಕೊಳ್ಳೋವಾಗ ನಾವು ಸ್ಟಿಚ್ ಮಾಡಿರುವಂಥ ಥ್ರೆಡ್ ಕಟ್ ಆಗದೆ ಇರೋ ಥರ ನಾವು ಟಕ್ಸನ್ನು ಇಟ್ಕೋಬೇಕು. ಒಂದು ವೇಳೆ ನೀವು ಈ ರೀತಿ ಟಕ್ಸ್ ಇಡೋವಾಗ ಆ ಸ್ಟಿಚ್ಚು ಮತ್ತು ಥ್ರೆಡ್ ಏನಾದರೂ ಕಟ್ ಆಗೋದ್ರೆ ಮತ್ತು ನೀವು ಏನು ಸ್ಟಿಚ್ ಮಾಡಿರ್ತೀರೋ ಅದನ್ನು ರಿಮೂವ್ ಮಾಡಿ ಮತ್ತು ಹೊಸದಾಗಿ ನೀವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡಿ ಫಸ್ಟು ಒಂದು ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನೋಡಿ ಒಳಗಡೆಗೆ ಈ ರೀತಿ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡಿಂಗ್ನ ಈ ರೀತಿ ಮಾಡ್ಕೋಬೇಕು. ನೋಡಿ ಸ್ಟ್ರೈಟಾಗಿ ಬರೋ ಥರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ನಾನು ಮತ್ತೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಕಾರ್ನರ್ಸ್ ಹತ್ರ ಕೂಡ ನಾವು ಸರ್ಕಲ್ ಶೇಪಲ್ಲಿ ನೋಡಿ ಈ ರೀತಿ ಕ್ಲಾತನ್ನು ಹಿಂದೆಗಡೆ ಮೂವ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೆಕ್ ಪೂರ್ತಿ ಇದೇ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕ್ಲಾತನ್ನು ಸ್ವಲ್ಪ ಟೈಟಾಗಿ ಎಳೆದು ಸ್ಟಿಚ್ ಮಾಡ್ಕೊಳ್ಳಿ. ಆಗಲೇ ನಿಮಗೆ ಬ್ಯಾಕ್ ಸೈಡು ನೀಟ್ ಫಿನಿಶಿಂಗ್ ಬರುತ್ತೆ. ನೀವು ಲೂಸಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ನೋಡಿ ನಾನು ಈ ಕಾರ್ನರ್ ಹತ್ರ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಅಲ್ಲಿ ಕೂಡ ಇದೇ ರೀತಿಯೇ ನೋಡಿ ಫಸ್ಟು ನಾವೇನು 1/4 ಇಂಚು ಮಾರ್ಜಿನ್ ಬಿಟ್ಟಿರ್ತೀವೋ ಅಲ್ಲಿಗೆ ಈ ರೀತಿ ಒಂದು ಫೋಲ್ಡನ್ನು ಮಾಡ್ಕೋಬೇಕು. ಆನಂತರ ಮತ್ತೆ ಇನ್ನೊಂದು ಫೋಲ್ಡನ್ನು ಮಾಡಿಕೊಂಡು ನೋಡಿ ನಾನು ಇಲ್ಲಿ ಎಡ್ಜ್ವರೆಗೂ ನಾನು ಸ್ಟಿಚ್ ಆಗ್ತಾಯಿಲ್ಲ. ನೋಡಿ ಯಾವ ರೀತಿ ಇಲ್ಲಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಆಗಿದೆ ಅಂತ. ಆ ಕಾರ್ನರ್ ಹತ್ರ ಕೂಡ ನಮಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಮೆಥಡಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಕಾರ್ನರ್ಸ್ ಹತ್ರ ಕೂಡ ನಾವು ಕ್ಲಾತನ್ನು ಈ ರೀತಿ ಬ್ಯಾಕ್ ಸೈಡು ಕ್ರಾಸಾಗಿ ಎಳ್ಕೊಂಡು ಸ್ಟಿಚ್ ಮಾಡಿದಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾವೇನು 1/4 ಇಂಚು ಮಾರ್ಜಿನ್ನ ಬಿಟ್ಟು ಸ್ಟಿಚ್ ಮಾಡಿರ್ತೀವೋ ಆ ಮಾರ್ಜಿನ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡನ್ನು ಮಾಡ್ಕೊಂಡು ಈ ರೀತಿ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ರೌಂಡ್ಸ್ ತಿರುಗೋ ಹತ್ರ ಮಾತ್ರ ನೀವು ಕ್ಲಾತನ್ನು ಈ ಥರ ರೌಂಡಾಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಮೂಲೆ ಹತ್ರ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡಿ ಫಸ್ಟು ಒಂದು ಫೋಲ್ಡಿಂಗ್ನ ಈ ರೀತಿ ಮಾಡಿಕೊಂಡು ಮತ್ತೊಂದು ಫೋಲ್ಡಿಂಗ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ಈ ಸ್ಟಿಚ್ಚು ಪೂರ್ತಿ ಎಡ್ಜ್ವರೆಗೂ ಸ್ಟಿಚ್ ಮಾಡಿದೆ. ಅಲ್ಲಿಗೆ ಸೂಜಿನ ಈ ರೀತಿ ಸ್ಟಾಪ್ ಮಾಡಿ ಮೇಲೆಗಡೆ ಇರೋ ನೆಕ್ ಪಾರ್ಟನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಎರಡನ್ನೂ ಕೂಡ. ಮೇಲೆಗಡೆ ಇರೋ ನೆಕ್ಕನ್ನು ಕೂಡ ಇದೇ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಅಲ್ಲಿ ವಿ ಶೇಪಲ್ಲಿ ನೋಡಿ ಕಾಣಿಸ್ತಿದೆಯಲ್ವಾ, ವಿ ಶೇಪಲ್ಲಿ ಫ್ಯಾಬ್ರಿಕ್ ಫಾರ್ಮ್ ಆಗುತ್ತೆ. ನಾವು ಆ ವಿ ಶೇಪ್ ಹತ್ರಗೆ ಸೂಜಿನ ಸ್ಟಿಚ್ ಹಾಕಿ ಸ್ಟಾಪ್ ಮಾಡಬೇಕು. ಈಗ ಮತ್ತೆ ಮೇಲುಗಡೆ ಈ ರೀತಿ ಡಬಲ್ ಫೋಲ್ಡಿಂಗನ್ನು ಹಾಕ್ಕೊಂಡು ನೋಡಿ ಈ ರೀತಿ ಆ ರೌಂಡ್ಸ್ ಹತ್ರ ಈ ರೀತಿ ಸೈಡಿಗೆ ಕ್ಲಾತನ್ನು ಎಳೆದು ಸ್ಟಿಚ್ ಮಾಡಬೇಕು. ನೋಡಿ ಯಾವ ರೀತಿ ಎಡ್ಜಸ್ ಎಷ್ಟು ಚಿಕ್ಕದಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇಲ್ಲಿ ಎಕ್ಸೆಸ್ ಇರೋ ಕ್ಲಾತನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡು ಸ್ಟ್ರೈಟಾಗಿ ಅದನ್ನು ಒಳಗಡೆಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ರಫ್ ಸ್ಟಿಚ್ಚನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಖರ್ಚು ಔಟ್ಸೈಡಿಗೆ ಬರದೇ ಇರೋ ಥರ ಒಂದು ಟ್ರಿಮ್ಮರ್ ಸಹಾಯದಿಂದ ಎಲ್ಲ ಒಳಗಡೆಗೆ
ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ರಫ್ ಸ್ಟಿಚ್ಚನ್ನು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಪಾಟ್ ನೆಕ್ಗೆ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ದೀನಿ ಅಂತ. ಈಗ ನಾವು ಆಲ್ರೆಡಿ ಇಲ್ಲಿ ವಿ ಶೇಪನ್ನು ಫಾರ್ಮ್ ಮಾಡಿದಾಗ ವಿ ಶೇಪ್ ಹತ್ರವರೆಗೂ ನಾವು ಸ್ಟಿಚ್ಚನ್ನು ಹಾಕಿದ್ವಿ, ಎಡ್ಜ್ವರೆಗೂ ಸ್ಟಿಚ್ ಹಾಕಿರಲಿಲ್ಲಲ್ವ. ಈಗ ಅಲ್ಲಿ ಸ್ವಲ್ಪ ಈ ರೀತಿ ಎಕ್ಸ್ಟ್ರಾ ಖರ್ಚು ಉಳಿದಿರುತ್ತೆ, ಅದನ್ನು ಈ ರೀತಿ ಒಳಗಡೆಗೆ ನೋಡಿ ಒಂದು ಟ್ರಿಮ್ಮರ್ ಸಹಾಯದಿಂದ ಈ ರೀತಿ ಒಳಗಡೆಗೆ ಪ್ಲೇಸ್ ಮಾಡಿಕೊಂಡು ಖರ್ಚನ್ನು ಒಳಗಡೆಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೋಬೋದು. ನಾನಿಲ್ಲಿ ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೊಳ್ತಾ ಇರೋದ್ರಿಂದ ಆ ಥ್ರೆಡ್ಡನ್ನು ಕೂಡ ನಾನು ಈ ರೀತಿ ಒಳಗಡೆಗೆ ನೋಡಿ ಒಂದು ಟ್ರಿಮ್ಮರ್ ಸಹಾಯದಿಂದ ನೋಡಿ ಒಳಗಡೆಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಥ್ರೆಡ್ಡನ್ನು ಒಳಗಡೆಗೆ ಪ್ಲೇಸ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಖರ್ಚು ಹೊರಗಡೆಗೆ ಕಾಣಿಸೋದಿಲ್ಲ, ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಈ ಕಾರ್ನರ್ಸ್ ಹತ್ರ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಆಗಿದೆ ಅಂತ. ನೀವು ಬೇಕಾದರೆ ಇಲ್ಲಿ ಶೋ ಬಟನ್ಸ್ನ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸೈಡು ಏನು ನಮಗೆ ಖರ್ಚು ಹೊರಗಡೆ ಕಾಣಿಸಿರುತ್ತೋ ಅದನ್ನೆಲ್ಲ ಈ ರೀತಿ ಒಳಗಡೆಗೆ ಪ್ಲೇಸ್ ಮಾಡಿಕೊಂಡು ಆ ಒಳಗಡೆಗೆ ಮತ್ತೆ ಒಂದು ಥ್ರೆಡ್ಡನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀವಿಲ್ಲಿ ಥ್ರೆಡ್ ಬೇಡ ಅಂದ್ಕೊಂಡ್ರೆ ನಾವು ಏನು ಹೊರಗಡೆಗೆ ಕ್ಲಾತ್ ಇರುತ್ತೋ ಆ ಖರ್ಚಿನ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಮೇಲೆಗಡೆ ಶೋ ಬಟನನ್ನು ಸ್ಟಿಚ್ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ನೋಡಿ ಥ್ರೆಡ್ಡನ್ನು ಒಳಗಡೆಗೆ ಪ್ಲೇಸ್ ಮಾಡಿ ಈ ರೀತಿ ರಫ್ ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅಥವಾ ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ನಾನು ಇನ್ನೊಂದು ವಿಡಿಯೋನ ಕ್ಲಿಯರಾಗಿ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಕಂಪಲ್ಸರಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದಾಗ ಐರನನ್ನು ಮಾಡ್ಕೋಬೇಕು, ಆಗಲೇ ನಮಗೆ ಫಿನಿಶಿಂಗ್ ನೀಟಾಗಿ ಬರೋದು. ನೋಡಿ ನಾನು ಈಗ ಬ್ಲೌಸ್ ಪೂರ್ತಿ ಐರನ್ ಮಾಡಿದ್ದೀನಿ. ಐರನ್ ಮಾಡಿದ ಮೇಲೆ ಯಾವ ರೀತಿ ಫಿನಿಶಿಂಗ್ ಕಾಣಿಸ್ತಿದೆ ಅಂತ ನೀವೇ ನೋಡಿ. ಇಷ್ಟೇ ಈಸಿಯಾಗಿ ನಾವು ಡ್ರಾಪ್ ನೆಕ್, ಪಾಟ್ ನೆಕ್, ಸ್ಕ್ವೇರ್ ನೆಕ್ ಈ ಥರ ನೆಕ್ಗಳಿಗೆ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು. ನೋಡಿ ಬ್ಯಾಕ್ ಸೈಡ್ ಕೂಡ ನಮಗೆ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.